ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ ಭಾಗ 74. ತಾನು ಇವನನ್ನು ಕಂಡು ಹಿಡಿಯುತ್ತೇನೆ ಎಂದು ಮಹಿಮಾಳಿಗೆ ಮಾತು ಕೊಟ್ಟಿದ್ದಾನೆ. ಆದರೆ ಅದೊಂದು ಫೋಟೋ ಪಾರ್ಥನ ಪೂರ್ತಿ ನೆಮ್ಮದಿಯನ್ನೇ ಕಸಿದುಕೊಂಡು ಬಿಟ್ಟಿತು. ಹಳೆಯ ರೌಡಿ ಲಿಸ್ಟ್ನಲ್ಲಿ ಏನಾದರೂ ಇರಬಹುದು ಎಂದು ಎಷ್ಟು ಹಳೆಯ ಫೈಲ್ಗಳು ಇದಾವೋ ಎಲ್ಲವನ್ನು ಹುಡುಕಿದನು. ಆದರೂ ಸಹ ಅವನ ಸುಳಿವು ಅಲ್ಲೆಲ್ಲೂ ಇರಲಿಲ್ಲ. ಇವನು ಯಾರು? ಅವರನ್ನು ಯಾಕೆ ಕೊಲೆ ಮಾಡಿದ? ಅದರಿಂದ ಇವನಿಗೆ ಏನು ಲಾಭ? ಬೇರೆ ಯಾರಾದರೂ ಇವನಿಗೆ ಹೇಳಿ ಕೊಲೆ ಮಾಡಿಸಿದ್ದಾರಾ? ಆದರೆ ಯಾಕೆ? ಇವನು ಎಲ್ಲೂ ಕಾಣಿಸುತ್ತಿಲ್ಲ. ಇವನನ್ನು ಎಲ್ಲಿ ಎಂದು ಹುಡುಕುವುದು ಎಂದು ತಲೆಯ ಮೇಲೆ ಕೈ ಇಟ್ಟು ಕುಳಿತು ಬಿಟ್ಟನು. ಆ ಕೇಸಿನ ಬಗ್ಗೆ ಯೋಚಿಸಿ ತಲೆನೋವು ಬಂದು ಬಿಟ್ಟಿತ್ತು. ಹೊರಗೆ ಇದ್ದ ಪೇದೆಗೆ ಕೂಗಿ ಒಂದು ಕಪ್ ಕಾಫಿ ತರಲು ಹೇಳಿದನು. ಪಾರ್ಥ ಹೇಳಿದ 10 ನಿಮಿಷಕ್ಕೆ ಅಬೆಯಾಡುವ ಬಿಸಿ ಬಿಸಿ ಕಾಫಿ ಮುಂದೆ ಹಿಡಿದಿದ್ದನು ಒಬ್ಬ ಪೇದೆ. ತಕ್ಷಣ ಬಗ್ಗೆ ಯೋಚಿಸಿ ತಲೆನೋವು ಬಂದಿದ್ದರಿಂದ ಕಾಫಿಯನ್ನು ನೋಡುತ್ತಿದ್ದ ಹಾಗೆ ಕೈಗೆತ್ತಿಕೊಂಡು ಒಂದು ಗುಟುಕು ಈರಿದನು. ಪೇದೆ ಮಾತ್ರ ಅಲ್ಲಿಂದ ಹೋಗದೆ CCTVಯಲ್ಲಿ ಸಿಕ್ಕ ಫೋಟೋವನ್ನೇ ಪಾರ್ಥ ಸ್ವಲ್ಪ ದೊಡ್ಡದಾಗಿ ಪ್ರಿಂಟ್ ತೆಗೆದು ತನ್ನ ಟೇಬಲ್ ಮೇಲೆ ಇರಿಸಿದ್ದ. ಆ ಪೇದೆ ಕಣ್ಣು ಆ ಫೋಟೋ ಮೇಲೆ ಹೊರಳಿತು. ಪೇದೆ ಫೋಟೋವನ್ನು ತದೇಕ ಚಿತ್ತದಿಂದ ನೋಡುತ್ತಿರುವುದನ್ನು ಗಮನಿಸಿದ ಪಾರ್ಥ, ಇವನನ್ನು ಎಲ್ಲಾದರೂ ನೋಡಿದ್ದೀರಾ ಎಂದನು. ಹೌದು ಸರ್, ಈ ವ್ಯಕ್ತಿಯನ್ನು ಎಲ್ಲೋ ನೋಡಿದ ನೆನಪು, ಆದರೆ ಎಲ್ಲಿ ಎಂದು ನೆನಪಾಗ್ತಿಲ್ಲ ಎನ್ನುತ್ತಿದ್ದ ಹಾಗೆ ಕುಳಿತಲ್ಲಿಂದ ಮೇಲಿದ್ದ ಪಾರ್ಥ, ಪ್ಲೀಸ್ ಇನ್ನೊಮ್ಮೆ ನೆನಪು ಮಾಡ್ಕೊಳ್ಳಿ, ಈ ವ್ಯಕ್ತಿ ತುಂಬ ಮುಖ್ಯ. ಈಗ ಎಲ್ಲಿ ನೋಡಿದ್ದೀರಾ? ಬೇರೆ ಊರಲ್ಲಿ ಏನಾದರೂ ನೋಡಿದ್ದೀರಾ? ನೆನಪು ಮಾಡಿಕೊಳ್ಳಿ ಎಂದು ಒಂದೇ ಉಸಿರಿಗೆ ಹೇಳಿದನು. ಆದರೆ ಆ ಪೇದೆಗೆ ಅಷ್ಟು ಬೇಗ ನೆನಪು ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಕಣ್ಣು ಮುಚ್ಚಿ 1 ನಿಮಿಷ ಯೋಚಿಸಿದವನು ತಕ್ಷಣ ಕಣ್ಣು ಬಿಟ್ಟು, ಸರ್, ನೀವು ಮರಿಯಪ್ಪ ಮತ್ತು ಅವನ ಮಗ ಕೆಂಚನನ್ನು ಕಾಡಿನಲ್ಲಿ ಗಂಧದ ಮರ ಕಡಿದಿದ್ದಾರೆ ಎಂದು ಅರೆಸ್ಟ್ ಮಾಡಿದ್ದೀರಲ್ಲ, ಆಗ ನಾವು ಜಾಗವನ್ನು ಮಹಜರು ಮಾಡಲು ಹೋಗಿದ್ದೇವಲ್ಲ, ಆಗ ಕಾಡಿನ ದಾರಿಯಲ್ಲಿ ಇವನು ಮನೆಗೆ ಅಡ್ಡಲಾಗಿದ್ದನು. ಆಗ ನಾನು ಇವನನ್ನು ನೋಡಿದ್ದೇನೆ ಎಂದನು ಪೇದೆ. ಅವನ ಮಾತು ಕೇಳಿ ಆಶ್ಚರ್ಯವಾಯಿತು. ಅವನಿಗೆ ಎಷ್ಟೆಲ್ಲ ಹುಡುಕಿದರೂ ಸಿಗದವನು ಪಕ್ಕದ ಕಾಡಿನಲ್ಲಿದ್ದಾನೆ ಎಂದರೆ ಅವನಿಗೂ ಕೂಡ ಆಶ್ಚರ್ಯವಾಯಿತು. ಏನು ಹೇಳ್ತಿದ್ದೀರಾ ನೀವು? ಆ ಕಾಡಿನಲ್ಲಿ ಇವನಿದ್ದಾನಾ? ಇವನ ಹೆಸರೇನು ಎಂದನು ಒಂದೇ ಉಸಿರಿಗೆ. ಹೆಸರು ಗೊತ್ತಿಲ್ಲ ಸರ್, ಆದರೆ ಮುಖ ಮಾತ್ರ ಚೆನ್ನಾಗಿ ನೆನಪಿದೆ ಎಂದನು. ಇನ್ನೊಮ್ಮೆ ಸರಿಯಾಗಿ ನೋಡಿ ಹೇಳಿ, ಕಾಡಿನಲ್ಲಿ ನೋಡಿದ್ದು ಇವನನ್ನೇ ತಾನೇ ಎಂದನು. ಹೌದು ಸರ್, ಚೆನ್ನಾಗಿ ನೆನಪಿದೆ. ದಪ್ಪ ಮೀಸೆ, ಗಡ್ಡ. ಇತ್ತೀಚೆಗೆ ಈ ರೀತಿ ಮೀಸೆ ಇರುವವರನ್ನು ನಾನು ನೋಡಿಯೇ ಇಲ್ಲ. ಹಾಗಾಗಿ ಆ ಮೀಸೆಯಿಂದ ಇವನು ತುಂಬ ಚೆನ್ನಾಗಿ ನೆನಪಿದ್ದಾನೆ ಎಂದನು. ಸಾಯುವವನಿಗೆ ಹುಲ್ಲು ಕಡ್ಡಿ ಆಸರೆ ಎನ್ನುವ ಹಾಗೆ ಪೇದೆ ಹೇಳಿದ ಮಾತೆ ಪಾರ್ಥನಿಗೆ ಈಗ ತಕ್ಷಣನ್ನು ಹುಡುಕಲು ಸಹಾಯ ಮಾಡುತ್ತಂತಿತ್ತು. ಖುಷಿಯಲ್ಲಿ ತಾನು ಮೇಲಧಿಕಾರಿ ಎನ್ನುವುದನ್ನು ಮರೆತು ಆ ಪೇದೆಯ ಕೈ ಕುಲುಕುತ್ತಾ ಥ್ಯಾಂಕ್ಸ್ ಎಂದು ಖುಷಿಯಲ್ಲಿ ಹೇಳಿದನು. ನಂತರ ನೋಡಿ, ನಾನು ಇವನನ್ನು ಹುಡುಕುತ್ತಿರುವುದು ಯಾರಿಗೂ ತಿಳಿಯಬಾರದು ಎನ್ನುತ್ತಿದ್ದ ಹಾಗೆ, ಆಯಿತು ಸರ್, ಯಾರಿಗೂ ಹೇಳಲ್ಲ ಎಂದನು. ಪಾರ್ಥ ಒಬ್ಬ ದಕ್ಷ ಅಧಿಕಾರಿ. ಹಾಗೇನಾದರೂ ಯಾರಿಗಾದರೂ ಹೇಳಿದರೆ ತನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಆ ಪೇದೆಗೂ ಕೂಡ ಗೊತ್ತು. ಹಾಗಾಗಿ ಹೇಳುವುದಿಲ್ಲ ಎಂದು ಒಪ್ಪಿಕೊಂಡಿದ್ದನು. ಪೇದೆ ಹೊರ ಹೋಗುತ್ತಿದ್ದ ಹಾಗೆ ತಕ್ಷಣವೇ ಮೊಬೈಲ್ ತೆಗೆದು ಮಹಿಮಾಳಿಗೆ ಕರೆ ಮಾಡಿದನು. ಎಸ್ಟೇಟ್ನಲ್ಲಿ ಇದ್ದಂತಹ ಮಹಿಮಾ ಪಾರ್ಥ ಕರೆ ಮಾಡುವುದನ್ನು ನೋಡಿ ಉಡನೆಯೇ ಕರೆ ಸ್ವೀಕರಿಸಿ, ಹೇಳು ಪಾರ್ಥ ಎಂದಳು. ಮಹಿಮಾ, ನಿನ್ನನ್ನು ಕೊಲ್ಲ ಬಂದ ಒಬ್ಬ ವ್ಯಕ್ತಿ ಇಲ್ಲಿಗೆ ಪಕ್ಕದ ಕಾಡಿನಲ್ಲಿ ಇದ್ದಾನಂತೆ ಎಂದರೆ, ಹೌದಾ ಪಾರ್ಥ ಎಂದಳು. ಹೌದು ಮಹಿಮಾ, ನೀನು ಹೇಳಿದ ಹಾಗೆ ಅವನು ಇದೇ ಊರಿನಲ್ಲಿ ಇದ್ದಾನೆ. ಖಂಡಿತ ಅವನು ನನ್ನ ಕೈಗೆ ಸಿಕ್ಕೇ ಸಿಗುತ್ತಾನೆ ಎಂದು ಭರವಸೆ ಕೊಟ್ಟಿದ್ದನು. ಥ್ಯಾಂಕ್ ಯು ಪಾರ್ಥ ಎಂದಿದ್ದಳು. ಕರೆ ತುಂಡರಿಸುತ್ತಿದ್ದ ಹಾಗೆ, ನಿನ್ನ ಬಗ್ಗೆ ಸಣ್ಣ ಸುಳಿವು ಸಿಕ್ಕಿದೆ. ನೀನು ಅದು ಯಾವುದೇ ಹುತ್ತದಲ್ಲಿ ಅಡಗಿದರೂ ನಾನಂತೂ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಹಲ್ಲು ಕಚ್ಚಿ ನುಡಿದುಕೊಂಡಿದ್ದನು. ಅವನು ಈ ಕೇಸನ್ನು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಿದ್ದನು. ಮಹಾಮಾಳಿಗಂತೂ ಆ ಕೊಲೆಗಾರ ಎಷ್ಟು ಬೇಗ ಸಿಗುತ್ತಾನೋ ಎನಿಸಿಬಿಟ್ಟಿತ್ತು. ಎಲ್ಲರೂ ನಿನ್ನಿಂದಲೇ ಅವರಿಬ್ಬರು ಸತ್ತಿದ್ದು ಎಂದು ತನ್ನೆಡೆಗೆ ಬೆಟ್ಟು ಮಾಡಿ ತೋರಿಸಿದಾಗ
ಅವಳಿಗೆ ಆಗುವ ನೋವು ಅವಳಿಗಷ್ಟೇ ಗೊತ್ತು. ಅಲ್ಲದೆ 2 ಜೀವಗಳನ್ನು ಸುಲಭವಾಗಿ ತೆಗೆದಿದ್ದಾನಲ್ಲ, ಯಾಕಾಗಿ ಎಂದು ಕೂಡ ತಿಳಿದುಕೊಳ್ಳಬೇಕಿತ್ತು. ನಿಶ್ಚಿತಾರ್ಥದ ದಿನ ಹತ್ತಿರದಲ್ಲಿತ್ತು. ಅಪ್ಪ ಅಮ್ಮ ಎಲ್ಲವನ್ನೂ ಜೋಡಿಸಿಕೊಳ್ಳುತ್ತಾರೆ. ತಾನು ತನ್ನ ಪಾಡಿಗೆ ಕೆಲಸ ಮಾಡಿಕೊಂಡು ಇದ್ದು ಬಿಡೋಣ ಎನ್ನುವ ಹಾಗೆ ಇರಲಿಲ್ಲ ಪಾರ್ಥನಿಗೆ. ಎಲ್ಲದಕ್ಕೂ ಅವನೇ ಓಡಾಡಬೇಕಿತ್ತು. ಪಾರ್ಥನ ಮನೆ ಕೆಲಸಕ್ಕೆ ಬರುವ ಸರ್ವಮ್ಮ ಎನ್ನುವ ಹೆಂಗಸು ಅದೆಷ್ಟು ತಯಾರಿಯನ್ನು ಮಾಡುತ್ತಿದ್ದರು. ಅಂದು ಪಾರ್ಥ ಹಾಗೂ ರಿತನ್ಯ ಇಬ್ಬರು ನಿಶ್ಚಿತಾರ್ಥಕ್ಕೆ ಕರೆಯಲು ಮಹರ್ಷಿಯ ಮನೆಗೆ ಬಂದಿದ್ದರು. ಪಾರ್ಥ ಅಂತೂ, ನಿನಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದನ್ನು ಕೇಳಿ ನನಗಂತೂ ಬಹಳ ಸಂತೋಷವಾಯಿತು. ಇಷ್ಟು ದಿನ ಬರೀ ಕರ್ತವ್ಯ ಕರ್ತವ್ಯ ಎಂದು ಜೀವಿಸಿದ್ದೀಯಾ, ಇನ್ಮೇಲಾದರೂ ಹೆಂಡತಿ ಮಕ್ಕಳು ಎಂದು ಪರ್ಸನಲ್ ಲೈಫ್ಗೆ ಸ್ವಲ್ಪ ಸಮಯ ಕೊಡು ಎಂದು ರಾಜೇಂದ್ರ ಅವರು ಹೇಳುತ್ತಿದ್ದ ಹಾಗೆ, ಅಂಕಲ್, ನನ್ನ ಕೆಲಸದ ಬಗ್ಗೆ ನಿಮಗೆ ಗೊತ್ತಲ್ಲ. ರಿತನ್ಯ ನನ್ನ ಕೆಲಸವನ್ನು ಅರ್ಥ ಮಾಡಿಕೊಂಡಿದ್ದಾಳೆ. ಹಾಗಾಗಿ ಈ ಮದುವೆ, ಇಲ್ಲದಿದ್ದರೆ ಮದುವೆಯನ್ನೇ ಆಗುತ್ತಿರಲಿಲ್ಲ ನಾನು ಎಂದನು. ಹಾಗೆ ಯಾಕೆ ಹೇಳ್ತೀಯ ಪಾರ್ಥ? ಯಾವಾಗಲೂ ಕರ್ತವ್ಯ ಎಂದಿದ್ದರೆ ನೀನು ನಿನ್ನ ವೈಯಕ್ತಿಕ ಬದುಕನ್ನು ಜೀವಿಸುವುದು ಯಾವಾಗ? ಎರಡನ್ನೂ ಸಮ ಪ್ರಮಾಣದಲ್ಲಿ ನಿಭಾಯಿಸಿದಾಗ ನಿನ್ನ ಕರ್ತವ್ಯಕ್ಕೆ, ನಿನ್ನ ಬದುಕಿಗೆ ಒಂದು ಸಾರ್ಥಕತೆ ಸಿಗುವುದು. ರಿತನ್ಯ ಏನು ಬೇರೆಯವಳಲ್ಲ, ಚಿಕ್ಕಂದಿನಿಂದಲೂ ನಿನ್ನ ಜೊತೆಯಲ್ಲಿ ಓದಿದವಳು. ನಿನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ. ನಿಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ ಎಂದು ಮನಸ್ಫೂರ್ತಿಯಾಗಿ ಅರಸಿದ್ದರು. ಅಂಕಲ್, ನನ್ನ ಅಪ್ಪ ಅಮ್ಮನ ಜಾಗದಲ್ಲಿ ನಿಂತು ನೀವೇ ನಿಶ್ಚಿತಾರ್ಥವನ್ನು ಮಾಡಬೇಕು ಎನ್ನುವುದು ನನ್ನ ಆಸೆ. ಆಂಟಿ, ನೀವು ಮಿಸ್ ಮಾಡದೆ ಬರಲೇಬೇಕು ಎಂದನು. ಮಕ್ಕಳು ಸತ್ತ ದಿನ ಒಂದು ಮದುವೆಗೆ ಹೋಗಿ ಬಂದದ್ದೇ ಕೊನೆ. ರಾಜೇಂದ್ರ ಅವರು ಬೇರೆ ಯಾವುದೇ ಸಮಾರಂಭಕ್ಕೆ ಹೋಗಿಲ್ಲ. ಈಗಲೂ ಪಾರ್ಥ ಅಷ್ಟು ಹೇಳಿದ ಮೇಲೆ ತಾನು ಬರುವುದಿಲ್ಲ ಎಂದು ಮುಖಕ್ಕೆ ಹೊಡೆದ ಹಾಗೆ ಹೇಳಲು ಅವರಿಗೆ ಮನಸ್ಸಾಗದೆ ಆಯಿತು ಎಂದು ಒಪ್ಪಿಕೊಂಡಿದ್ದರು. ಮಹರ್ಷಿಯ ಮುಂದೆ ಬಂದು ನಿಂತವನು, ನಿಮ್ಮಿಬ್ಬರ ಮಧ್ಯೆ ಏನೇ ಮನಸ್ತಾಪವಿರಲಿ, ನನಗೋಸ್ಕರ ಮಹಿಮಾಳನ್ನು ಕರೆದುಕೊಂಡು ಬರ್ತೀಯಾ ಎಂದು ನಂಬಿದ್ದೇನೆ. ಎಲ್ಲರ ಗಮನ ಬೇರೆಡೆಗೆ ಇದ್ದಾಗ ಮೇಲು ಧ್ವನಿಯಲ್ಲಿ ಮಹರ್ಷಿಯ ಮುಂದೆ ಹೇಳಿದನು, ನನ್ನ ನೀನು ಅಷ್ಟೊಂದು ಕಟುಕ ಎಂದು ತಿಳಿದಿದ್ದೀಯಾ? ಖಂಡಿತ ನಿನ್ನ ಸ್ನೇಹಿತೆಯನ್ನು ಕರೆದುಕೊಂಡು ಬರ್ತೀನಿ ಎಂದು ಭರವಸೆ ನೀಡಿದನು. ಟೈಮ್ ಆಯಿತು, ನಾವಿನ್ನೂ ಹೊರಡ್ತೇವೆ ಎಂದು ರಿತನ್ಯ ಹೊರಡಲು ನಿಂತರೆ, ಅಪರೂಪಕ್ಕೆ ಜೋಡಿಯಾಗಿ ಮೊದಲ ಬಾರಿಗೆ ಮನೆಗೆ ಬಂದಿದ್ದೀರಾ, ಊಟ ಮಾಡದೆ ಹಾಗೆ ಹೋಗ್ತೀನಿ ಎಂದು ಹೇಳ್ತಿದ್ದೀರಲ್ಲ, ಅಡಿಗೆ ಆಗಿದೆ, ಊಟ ಮಾಡ್ಕೊಂಡೋಗಿ ಎಂದು ಮಹಿಮಾ ಬಲವಂತ ಮಾಡಿದಳು. ಇತ್ತೀಚೆಗೆ ಸುಗುಣ ಅವರು ಪಾರ್ಥನನ್ನು ಸರಿಯಾಗಿ ಮಾತನಾಡಿಸದೆ ಇರುವುದನ್ನು ನೋಡಿ ಅವನಿಗೆ ಅಲ್ಲಿ ಊಟ ಮಾಡಲು ಮನಸ್ಸಾಗುತ್ತಿರಲಿಲ್ಲ. ಆದರೆ ಮಹಿಮಾ ಬಲವಂತ ಮಾಡುವುದನ್ನು ನೋಡಿ ಹಾಗೆ ಹೋಗಲು ಆಗುತ್ತಿಲ್ಲ. ಈಗ ಅವನ ಮನಸ್ಸು ಇಬ್ಬದಿಗೆ ಸಿಲುಕಿತು. ಊಟ ಮಾಡುವುದೋ ಬೇಡವೋ ಎಂದು ಯೋಚಿಸುತ್ತಿರುವವನನ್ನು ನೋಡಿ ರಿತನ್ಯಾಳೆ ಮಹಿಮಾಳಿಗೆ, ಸರಿ ಆಯಿತು, ಊಟ ಮಾಡ್ತೀವಿ ಎಂದಿದ್ದಳು. ಅವಳೇ ಊಟ ಮಾಡಲು ಒಪ್ಪಿದಾಗ ನಾನು ಬೇಡ ಎಂದರೆ ಸರಿಯಾಗುವುದಿಲ್ಲ ಎಂದು ಪಾರ್ಥ ಕೂಡ ಸುಮ್ಮನಾದರು. ಇಬ್ಬರು ಊಟಕ್ಕೆ ಕುಳಿತಿದೆ. ಮಹಿಮಾ ಹೇಳಲಾಗದಷ್ಟು ಸಂತೋಷವಾಗಿತ್ತು. ತವರು ಮನೆಯಿಂದ ಇಲ್ಲಿಗೆ ಯಾರೂ ಬರಲಿಲ್ಲ. ಅವಳು ಆ ಮನೆಗೆ ಬಂದಾಗಿನಿಂದ ಇವರಿಬ್ಬರೇ ಮೊದಲ ಬಾರಿಗೆ ಊಟಕ್ಕೆ ಕುಳಿತಿರುವುದು. ಅವರಿಬ್ಬರು ಮನೆಗೆ ಬರುತ್ತಿದ್ದ ಹಾಗೆಯೇ ನಳಿನಿಗೆ ಹೇಳಿ ತಾನು ಕೂಡ ಅವಳ ಜೊತೆ ಸೇರಿ ಅಡಿಗೆ ಮಾಡಿದ್ದಳು. ಪಾರ್ಥ, ಮಹರ್ಷಿ, ರಾಜೇಂದ್ರ, ರಿತನ್ಯ ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಕುಳಿತರೆ ಸುಗುಣ ಅವರು ನಾಮಕಸ್ತೆಗೆ ಅವರ ಎದುರು ಕುಳಿತರು. ಮಹಿಮಾಳೆ ಮುತುವರ್ಜಿಯಿಂದ ಎಲ್ಲರಿಗೂ ಬಡಿಸಲು ನಿಂತಳು. ಪಾರ್ಥ, ಗಂಧದ ಮರದ ಕೇಸ್ ಏನಾಯಿತು? ಯಾರಾದರೂ ಸಿಕ್ಕಿದ್ರಾ? ಊಟ ಮಾಡುತ್ತಲೇ ಕೇಳಿದರು ರಾಜೇಂದ್ರ. ಮರಿಯಪ್ಪ ಮತ್ತು ಅವರ ಮಗನನ್ನು ತಾವೇ ಬಿಡಿಸಿದ್ದರಲ್ಲ. ಇನ್ನೂ ಸಿಕ್ಕಿಲ್ಲ ಅಂಕಲ್. ಅಪರಾಧಿಗಳು ಎಲ್ಲಿ ಹೋಗ್ತಾರೆ? ಒಂದಲ್ಲ ಒಂದು ದಿನ ಸಿಕ್ಕಿಕೊಳ್ಳಲೇಬೇಕು ಎಂದನು. ಪಾರ್ಥ, ನನಗನಿಸುವ ಪ್ರಕಾರ ಇದರಲ್ಲಿ ಯಾರೋ ದೊಡ್ಡ ವ್ಯಕ್ತಿಯ ಕೈವಾಡ ಇದೆ. ಹಾಗಾಗಿ ಅವರು ಬೆಳಕಿಗೆ ಬಾರದೆ ನುಣುಚಿಕೊಂಡು ಅಮಾಯಕರ ಮೇಲೆ ಅಪವಾದ ಬರುವ ಹಾಗೆ ಮಾಡುತ್ತಿದ್ದಾರೆ ಎಂದನು ಮಹರ್ಷಿ. ಅದು ನಮಗೂ ಕೂಡ ಗೊತ್ತು ಮಹರ್ಷಿ, ಅದಕ್ಕೆ ಈ ಬಾರಿ ನಾನೇ ಅಖಾಡಕ್ಕಿಳಿದಿದ್ದೀನಿ ಎಂದನು. ಅದಾಗಲೇ ಮರಗಳ್ಳರನ್ನು ಸದೆಬಡಿಯಲು ಅವನೇ ಒಂದು ಗಾಳ ರಚಿಸಿದ್ದಾನೆ. ಅದು ಯಾರಿಗೂ ತಿಳಿದಿಲ್ಲ. ಹುಷಾರು ಪಾರ್ಥ, ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತದೆ ಎಂದು ಹೇಳಲು ಆಗುವುದಿಲ್ಲ. ನೀನು ಅವರ ಬಿಲಕ್ಕೆ ಕೈ ಹಾಕುವವರೆಗೂ ಮಾತ್ರ ಸುಮ್ಮನಿರುತ್ತಾರೆ. ಆಮೇಲೆ ನಿನ್ನ ಮೇಲೆ ತಿರುಗಿ ಬೀಳ್ತಾರೆ. ಹಾಗೇನಾದರೂ ನಿನಗೆ ಸಂಕಷ್ಟ ಪರಿಸ್ಥಿತಿ ಒದಗಿ ಬಂದರೆ ಹಿಂದೆ ಮುಂದೆ ಯೋಚಿಸದೆ
ನಿನ್ನ ಪಿಸ್ತೂಲನ್ನು ಬಳಸಿಕೊ. ಕಾನೂನಿಗೆ ಲೆಕ್ಕ ಕೊಡಬೇಕು ಎಂದು ಯೋಚಿಸಬೇಡ. ನಿನ್ನ ಪ್ರಾಣ ಎಂದು ಬಂದಾಗ ನೀನೇ ರಕ್ಷಣೆ ಮಾಡಿಕೊಳ್ಳಬೇಕು. ಯಾವ ಕಾನೂನು ಬರುವುದಿಲ್ಲ. ಪಾರ್ಥನಿಗೆ ಧೈರ್ಯ ತುಂಬುವಂತೆ ರಾಜೇಂದ್ರ ಅವರು ಹೇಳುತ್ತಿದ್ದ ಹಾಗೆ ಹೇಳ್ಬೇಡಿ ಮಾವ, ಈ ರೀತಿ ಮಾತನಾಡಿದರೆ ಭಯವಾಗುತ್ತದೆ ಎಂದಳು ಮಹಿಮಾ. ಮೌನವಾಗಿ ಊಟ ಮಾಡುತ್ತಿದ್ದ ರಿತನ್ಯಾಳಿಗೆ ಇವರೆಲ್ಲರ ಮಾತುಕತೆಗಳು ನಿಜವಾಗಿಯೂ ಎದೆಯಲ್ಲಿ ಭಯವನ್ನುಂಟು ಮಾಡಿದವು. ಆದರೆ ಹೊರಗೆ ತೋರಿಸಿಕೊಳ್ಳಲಿಲ್ಲ ಅವಳು. ಭಯ ಯಾಕೆ ಮಹಿಮಾ? ಅಂಕಲ್ ಇರುವುದನ್ನೇ ತಾನೇ ಹೇಳುತ್ತಿರುವುದು. ಪೊಲೀಸ್ನವರಾದ ನಾವು ಜೀವಕ್ಕೆ ಎದುರಿ ಹಿಂದೆ ಸರಿಯಲು ಆಗುವುದಿಲ್ಲ. ಅಂತಹ ಸಂದರ್ಭ ಬಂದರೆ ನಮ್ಮ ರಕ್ಷಣೆಗಾಗಿ ನಾವೇ ಹೋರಾಡಬೇಕು ಎಂದು ನಕ್ಕನು. ಪಾರ್ಥನ ಈ ರೀತಿಯ ನಗು ಬೇರೆಯದೇ ಕತೆ ಹೇಳಿದಂತಿತ್ತು ರಿತನ್ಯಾಗೆ. ಅವಳ ಹೃದಯದ ತಂತು ಕಿತ್ತು ಬಂದಂತಹ ಅನುಭವ. ಪಾರ್ಥನ ಕೆಲಸದ ಬಗ್ಗೆ ತುಂಬ ಸಲ ಯೋಚಿಸಿದ್ದಳಾದರೂ ನಿನ್ನ ಪ್ರೀತಿ ನನ್ನ ಕರ್ತವ್ಯಕ್ಕೆ ಅಡ್ಡ ಬರಬಾರದು ಎಂದು ಪಾರ್ಥ ಮೊದಲೇ ಹೇಳಿದ್ದಾನಲ್ಲ. ಏನು ಮಾಡಲಾಗದಂತಹ ಅಸಹಾಯಕತೆ ಅವಳದು ಈಗ. ಹೀಗೆ ಮೇಲ್ನೋಟಕ್ಕೆ ನಕ್ಕು ನಮ್ಮನ್ನು ನಗಿಸುವ ಪ್ರಯತ್ನ ಮಾಡಬೇಡ ಪಾರ್ಥ. ನಿನಗೆ ಮುಂದೆ 2 ಕಣ್ಣು ಇದ್ದರೆ ಸಾಲದು, ಬೆನ್ನ ಹಿಂದೆ ಕೂಡ 2 ಕಣ್ಣು ಇರಬೇಕು. ನಿನ್ನ ಕೆಲಸದಲ್ಲಿ ನೀನು ಎಷ್ಟು ಹುಷಾರಾಗಿದ್ದರೂ ಸಾಲುವುದಿಲ್ಲ ಎಂದಳು ಮಹಿಮಾ. ಅವನೆಡೆಗೆ ಈಗ ತುಸು ಕೋಪ ಹೋಗಿತ್ತು ಅವಳಲ್ಲಿ. ಅವರಿಬ್ಬರ ನಡುವಿನ ಸಲಿಗೆ ಎಲ್ಲರಿಗೂ ಗೊತ್ತಿರುವುದೇ. ಅದೇ ಮಾತನ್ನು ರಿತನ್ಯ ಹೇಳಿದಿದ್ದರೆ ಪಾರ್ಥ ಬೇಜಾರು ಮಾಡಿಕೊಳ್ಳುತ್ತಿದ್ದನೇನು. ಆದರೆ ಮಹಿಮಾ ಮಾತಿಗೆ ಅವನಿಗೆ ಬೇಸರವಾಗಲಿಲ್ಲ. ಊಟ ಮಾಡಿ ಮೇಲೆದ್ದ ರಿತನ್ಯ ಮಹಿಮಾಳನ್ನು ತಬ್ಬಿ, ಥ್ಯಾಂಕ್ಸ್ ಮಹಿಮಾ, ಪಾರ್ಥನಿಗೆ ಯಾವಾಗಲೂ ಹೀಗೆ ಬುದ್ಧಿ ಹೇಳುತ್ತಿರು ಎಂದು ಬಲವಂತದಿಂದ ತುಟಿ ಅರಳಿಸಿದಳು. ತಕ್ಷ ಮೀನು ಬಂದು ತಾನಾಗೇ ನಮ್ಮ ಬಲೆಗೆ ಸಿಕ್ಕಿಕೊಳ್ಳುತ್ತಿದೆ. ಇಂತಹ ಅವಕಾಶವನ್ನು ಬಿಡಬಾರ್ದು. ಆ ನಾರಾಯಣರಾವ್ ಮಗಳ ನಿಶ್ಚಿತಾರ್ಥವನ್ನು ತುಂಬ ವಿಜೃಂಭಣೆಯಿಂದ ಮಾಡುತ್ತಿದ್ದಾನೆ. ಅದೇ ನಿಶ್ಚಿತಾರ್ಥಕ್ಕೆ 100 ಜನರು ಬರುತ್ತಾರೆ. ಅಲ್ಲಿಗೆ ಆ ದರಿದ್ರದವಳು ಮಹಿಮಾ ಕೂಡ ಬರುತ್ತಾಳೆ. ಜನಜಂಗುಳಿಯಲ್ಲಿಯೇ ಅವಳ ಉಸಿರು ನಿಲ್ಲಬೇಕು ಎಂದು ಕೋಪದಲ್ಲಿಯೇ ನರೇಂದ್ರ ಅವರು ಹೇಳುತ್ತಿದ್ದ ಹಾಗೆ, ನೀವೇನು ಹೆದರಬೇಡಿ ಅಣ್ಣ, ಇದು ನನಗೆ ಮಾಡು ಇಲ್ಲವೇ ಮಡಿ ಎನ್ನುವ ಹಾಗೆ ಅವಳನ್ನು ಮುಗಿಸಿ ನಿಮ್ಮ ಮುಂದೆ ಬಂದು ನಿಲ್ಲುತ್ತೇನೆ ಎಂದನು. ಒಂದು ಹೆಣ್ಣಿನ ಜೀವವನ್ನು ತೆಗೆಯಲು ಪಕ್ಷಿಯ ಹಾಗೆ ಕಾಯುತ್ತಾ ನಿಂತಿದ್ದಾನೆ. ಈ ತಕ್ಷಣದಿಂದ ಅವಳನ್ನು ಕಾಪಾಡುವುದು ಯಾರು? ಮುಂದುವರಿಯುವುದು. ಮಹಿಮಾಗೆ ಮುಂದೆ ಇನ್ನು ಏನು ಅಪಾಯ ಕಾದಿದೆಯೋ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.